ಮಿತ್ರ ಸರ್ ಹೇಳ್ತಿದ್ರು ಅವರು ಓದಿದ್ದು ಚಾಮರಾಜನಗರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ, ಅಲ್ಲಿನ ಸ್ಕೂಲು, ಅಲ್ಲಿ ಬೆಳೆದಂಥ ವಾತಾವರಣ ಮತ್ತು ಅಲ್ಲಿ ಅವರ ಶಾಲಾ ದಿನಗಳಲ್ಲಿ ಇದ್ದಂತಹ ಎಲ್ಲ ಸ್ನೇಹಿತರು ಕೂಡ ಇವತ್ತಿಗೂ ಸಂಪರ್ಕದಲ್ಲಿದ್ದಾರೆ. ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿದಿನ ಮೆಸೇಜ್ಗಳು ಬರುತ್ತೆ. ಒಬ್ರಿಗೊಬ್ರಿಗೆ ಸಹಕಾರ ಮಾಡ್ತಕ್ಕಂಥದ್ದು, ಸಪೋರ್ಟಿವ್ ಆಗಿ ನಿಲ್ತಕ್ಕಂಥದ್ದು, ನಿಜಕ್ಕೂ ಇದು ಬಹಳ ಒಳ್ಳೆ ವಿಚಾರ. ಅದ್ರ ಬಗ್ಗೆ ಒಂದು ಕೇಳಬೇಕು ಅಂತ ಅನ್ಸುತ್ತೆ. 103 ಜನ ಸ್ನೇಹಿತರು. ನಾನು ನನ್ನ ಪ್ರೌಢಶಾಲಾ ಎಜುಕೇಷನ್ಗೋಸ್ಕರ ತುಂಬ ತೀರಾ ಬಡತನ ಇದ್ದ ಕಾರಣ ಅಲ್ಲಿ ಒಂದು ಹಾಸ್ಟೆಲಲ್ಲಿ ಕಸ್ತರಾಜ ಬಾಲರಪಟ್ನ ಅನ್ನೋ ಒಂದು ಹಾಸ್ಟೆಲ್, ಅದು ತುಂಬ ಜೀವನವನ್ನು ಕಲಿಸುವಂಥ ಒಂದು ದೊಡ್ಡ, ತುಂಬ IAS KAS ವಿದ್ಯಾರ್ಥಿಗಳು, IPS ವಿದ್ಯಾರ್ಥಿಗಳು ಅಲ್ಲಿಂದ ಆಚೆ ಬಂದಿದ್ದಾರೆ. ಯಾಕಂದರೆ ಜೀವನವನ್ನು ಕಲಿಸಿದಂಥ ಜಾಗ, ಜೀವನವನ್ನು ಕಟ್ಟೋದು ಕಲಿಸ್ಕೊಟ್ಟಂಥ ಜಾಗ ಅದು. ಭಾಳ ಅದ್ಭುತವಾದಂಥ ಶಿಕ್ಷಕರು ಬಂದ ಇದ್ದಂಥ ಸ್ಕೂಲ್ ಅದು. ಆ ಬಳಗದಲ್ಲಿ ನಮ್ಮ ಬ್ಯಾಚು 103 ಜನರ ನಮ್ಮದೊಂದು ಬ್ಯಾಚ್ ಅದು. ಭಾಳ ಅದ್ಭುತವಾದ ಬ್ಯಾಚಲ್ಲಿ ಆಗಲೂ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್. ನಾಟಕ, ಹಾಡು, ಮಿಮಿಕ್ರಿ, ಆಶುಭಾಷಣ ಒಂದ್ಸಲ ಒಟ್ಟಿಗೆ ಕರೆಯೋರು. ಈಗ ಕರೆಸಿ ಒಂದ್ಸಲ ಕರೆಯಪ್ಪ ಜಾರ್ಜ್ ಕರೆದ್ಬಿಟ್ಟು 11 ಪ್ರೈಸ್ 12 ಪ್ರೈಸು ಹಿಂಗೆಲ್ಲ ಇಟ್ಕೊಂಡು ನಾನು ಎಲ್ಲ ಪ್ರೈಸ್ ನನಗೆ ಪ್ರಥಮ ಸ್ಥಾನ ತಗೊಳ್ತಾ ಇದ್ದೆ. ನಾಟಕಗಳು ಮಾಡ್ತಾ ಇದ್ದೆ. ನನ್ನ ನಾಟಕದಲ್ಲಿ ಇವರು ಅಭಿನಯಿಸಿದ್ದಾರೆ, ನನ್ನ ನಿರ್ದೇಶನದಲ್ಲಿ ಇವರು ಅಭಿನಯಿಸಿದ್ದಾರೆ. ಹೌದು. NS ಪುಟ್ಟವೀರಪ್ಪನವರು, ಜೋಸಫ್ ರಾಜ್ ಅವರು, RP ನಿರಂಜನ್ ಅವರು, B ಸುಜಯ್ ಕುಮಾರ್ ಅವರು, ನಿರ್ಮಲಾ ಮೇರಿ ಅವರು, ಇವರೆಲ್ಲರೂ ಕೂಡ ನಮ್ಮ ಗುರುಗಳು. 30 ವರ್ಷ ಆದಮೇಲೆ ಎಲ್ಲ ಗುರುಗಳನ್ನು ಸೇರಿಸಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಮತ್ತು ನಮ್ಮ ರೇವಣ್ಣ ಮತ್ತು ಇಗ್ನೇಷಿಯಸ್, ಡಾಕ್ಟರ್ ಇಗ್ನೇಷಿಯಸ್, ನನ್ನ ಗೆಳೆಯ ಇಗ್ನೇಷಿಯಸ್ ಆಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಜೊತೆ ಓದಿದವರು ಇದ್ದಾರೆ, ಕೃಷಿಕರಾಗಿದ್ದಾರೆ, ನನ್ನ ಗೆಳೆಯ ಅಡ್ವೊಕೇಟ್ ಆಗಿ ಮೈಸೂರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ತುಂಬ ಸ್ನೇಹಿತರು ಶಿಕ್ಷಕರು ವೃತ್ತಿಯಲ್ಲಿ ಮುಂದುವರಿತಾ ಇದ್ದಾರೆ. ಆ್ಯಕ್ಟಿಂಗ್ ಲೈನಲ್ಲಿ ನಾನು ಒಬ್ಬನೇ ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬಹುಶಃ. ಆಮೇಲೆ ಮೀಡಿಯಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಸ್ನೇಹಿತರುಗಳಿದ್ದಾರೆ, ಸ್ಟುಡಿಯೋಗಳು ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನಮ್ಮಲ್ಲಿ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಯಾರಿಗಾದ್ರೂ ಸಮಸ್ಯೆ ಆದಾಗ ಒಬ್ರಿಗೊಬ್ರಿಗೂ ಕೈ ಜೋಡಿಸುವಂತಹ ಕೆಲಸವನ್ನು, ಒಬ್ಬೊಬ್ಬರಿಗೆ ಪ್ರೀತಿ ತುಂಬುವಂಥ ಕೆಲಸವನ್ನು, ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಿಸ್ವಾರ್ಥವಾಗಿ ಮಾಡ್ತಾಯಿದ್ದೀವಿ. ಅದು ಅಲ್ಲಿ ನಾನು ದೊಡ್ಡವನು, ನೀವು ಚಿಕ್ಕೂರನ್ನು ಇಲ್ಲ, ಎಲ್ಲರೂ ಸರಿಸಮಾನರಾಗಿ ಅದನ್ನು ನಾವು ಹಂಚ್ಕೊಂಡು ಹೋಗ್ತಾ ಇದ್ವಿ. ರಿಯೂನಿಯನ್ ಮಾಡಿದ್ವಿ. ತುಂಬ ಭಾವನಾತ್ಮಕ ಕ್ಷಣಗಳು. ನಾವು ಏನೋ ತುಂಬ ನಾವೆಲ್ಲ ಇಷ್ಟು ಸ್ನೇಹಿತರನ್ನ ಇಟ್ಕೊಂಡಿದ್ದೀವಿ, ಅಚೀವ್ ಆಗಿ ನಾವೇನೋ ಒಂಟಿ ಅಲ್ಲ ನಾವು ಅನ್ನೋ ಭಾವನೆ ನಮಗೆಲ್ಲ ಬಂದಿದೆ. ಯಾರಿಗಾದರೂ ಸಮಸ್ಯೆ ಆದಾಗ ಅವ್ರಿಗೆ ಧಾವಿಸುವಂತಹ, ಅಲ್ಲಿಗೆ ಹೋಗಿ ಅವರನ್ನು ಕಣ್ಣೊರೆಸುವಂತಹ, ಅವರಿಗೆ ಬೆನ್ನು ತಟ್ಟುವಂತಹ, ಅವರಿಗೆ ಉತ್ಸಾಹವನ್ನು ನೀಡುವಂಥ ಕೆಲಸ ನಮ್ಮ ತಂಡ ಮಾಡ್ತಾಯಿದೆ. 2-3 ಸಾವುಗಳಾಗಿದ್ವು ಕರೋನಾ ಸಂದರ್ಭದಲ್ಲಿ, ಹಾರ್ಟ್ ಅಟ್ಯಾಕು ಇನ್ನೊಂದು ಮತ್ತೊಂದೆಲ್ಲ ಆಗಿದ್ವು. ಆಗ ಎಲ್ಲ ನಾವೆಲ್ಲ ನಿಂತು ಅವರ ಮನೆಗೆ ನಾವು ಧೈರ್ಯ ತುಂಬಿದ ರೀತಿ, ಮನೆ ಇಲ್ಲಿದ್ದವರಿಗೆ ಮನೆ ಕಟ್ಟಿಕೊಟ್ಟಂಥ ರೀತಿ, ಯಾರ ಹೆಸರುಗಳು ಬೇಕಾಗಿಲ್ಲ, ಸಮಸ್ಯೆ ಆದಂಥವ್ರಿಗೆ, ಕೂಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ನಾವು ಅಂಗಡಿಗಳನ್ನ ಕಟ್ಟಿಕೊಟ್ಟಂಥ ರೀತಿ, ಮಕ್ಕಳ ಫೀಸಿಗೆ ಇನ್ನೊಂದಕ್ಕೆ ಮತ್ತಕ್ಕೆ ನಾವೆಲ್ಲ ಜೊತೆ ಆಗಿ ನಿಂತಹ ರೀತಿ, ಭಾಳ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಎಲ್ಲ ಸ್ನೇಹಿತರಿಗೂ ಕೂಡ ಒಂದು ಆದರ್ಶಪ್ರಾಯವಾಗಿರುವಂಥ ಒಂದು ತಂಡ ಇದೆ. ಈ ತಂಡದ ನಾಯಕತ್ವ ಸಂಪೂರ್ಣವಾಗಿ ನನ್ನ ಗೆಳೆಯ ಅಡ್ವೊಕೇಟ್ ರೇವಣ್ಣ ಅವರು ಇನ್ಚಾರ್ಜ್ ಕೊಟ್ಟಿದ್ದೀವಿ. ನಾನು ಇಗ್ನೇಷಿಯಸ್ಸು. ನೀವು ಕನ್ನಡ ಕೋಗಿಲೆಯಲ್ಲಿ ಒಂದು ಅದ್ಭುತವಾದಂಥ ಒಬ್ಬರು ಸಿಂಗರ್ನ ನೋಡಿರ್ತೀರಿ. ಭಾಳ ಎಲ್ಲರೂ ಕೂಡ ಜನಪದ ಮಹೇಶ ಅಂತ ಹೇಳ್ಬಿಟ್ಟು ಈ ಡಾಕ್ಟ್ರೇಟ್ ಕೂಡ ಸಿಕ್ಕಿದೆ ಅವರಿಗೆ. ಡಾಕ್ಟ್ರೇಟ್ ಅವ್ರು ನಮ್ಮ ಗೆಳೆಯರು, ನಮ್ಮ ಜೊತೆ ಇದೇ ಗೆಳೆಯರು, ನಮ್ಮದು ಇದೇ ಶಾಲೆಯ ಗೆಳೆಯರು. ನಮ್ಮಲ್ಲಿ ಯಾರು ಕೂಡ ಯಾವುದೇ ರೀತಿಯ ಕ್ರೈಮ್ಗಳಿಗಾಗಲಿ ಸಮಸ್ಯೆಗಳಿಗಾಗಿ ಹೋಗದೇ ಇರುವಂಥ ತಂಡ, ಅಷ್ಟು ಪ್ರೀತಿಯನ್ನು ಹಂಚುವಂಥ ತಂಡ, ಯಾಕಂದರೆ ಅಷ್ಟು ಪಾಸಿಟಿವ್ನೆಸ್ ಇರುವಂಥ ತಂಡ. ಯಾಕಂದರೆ ನಾನು ಇಷ್ಟು ಪಾಸಿಟಿವ್ ಆಗಿದ್ದೀನಿ ಅಂತ ಹೇಳಿದೆ, ನನ್ನ ತಂಡ ಆಗಿದೆ, ನಮ್ಮ ಗುರುಗಳು ಆಗಿದ್ದಾರೆ. ಭಾಳ ಹೆಮ್ಮೆ ಇದೆ. ಈವನ್ ಮಹಿಳಾ ಮಣಿಯರು ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ದರೂ ಕೂಡ ನಮ್ಮ ಜೊತೆ ಆ ಬಾಂಧವ್ಯವನ್ನು, ಆ ಸ್ನೇಹವನ್ನು ಬೆಳೆಸ್ಕೊಂಡಿದ್ದಾರೆ. 38 ವರ್ಷಗಳ ಸ್ನೇಹ ಅಂತ ಸರ್ ಹೇಳ್ತಾ ಇದ್ರು. ಹತ್ತಿರ 40 ವರ್ಷ, 4 ದಶಕ, 4 ಡಿಕೇಡ್. ಸೊ ಮತ್ತು ಕೊನೆಯದಾಗಿ ರಾಗ ಬರ್ತಿದೆ, ಅಲ್ಲಿ ಆ ಮೂಲಕ ನಿಮ್ಮ ಜರ್ನಿ ಕೂಡ ಅವರ ಜೊತೆಯಲ್ಲಿ ಸಿನಿಮಾ ರಂಗದಲ್ಲಿ ಮುಂದುವರಿತಾ ಇದೆ. ಸರ್ ರೀಯೂನಿಯನ್ ಬಗ್ಗೆ ಇವಾಗ ಆದಷ್ಟು ನಮ್ಮ ಪ್ಲ್ಯಾನ್ಗಳನ್ನ ನಮ್ಮ ಮಿತ್ರ ಅವರೆಲ್ಲನೂ ತೋರಿಸಿದ್ದಾರೆ. ಆ ಪ್ಲ್ಯಾನ್ ಹೆಂಗಿತ್ತು, ಕನ್ನಡದಲ್ಲಿ ಹೇಗಾಗಿತ್ತು, ಏನಾಗಿತ್ತು ಅಂತಕ್ಕಂಥ ಕಣ್ಣು ಮುಂದೆ ಕಂಡಿರೋಂಥ ದೃಶ್ಯ. ಅದನ್ನು ನಾವು ಕುಗ್ಗಬಾರದು ಅಂತ, ಅಷ್ಟಕ್ಕೆ ಕುಗ್ಗಬಾರದು. ಏನು ಹೇಳ್ತಾರೆ ಸ್ಕೂಲ್ ಬಗ್ಗೆ ಮೊನ್ನೆ ಅನ್ನೋ ಒಂದು ಮಾತಿಗಿಂತ ಹಿಂದಿನ ಬಾಂಧವ್ಯ ಇದೆಯಲ್ಲ ಸರ್, ಒಂದು ಮಂಗಳೂರಿಂದ ಬಂದಂಥವ್ರು, ಅವ್ರಿಗೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಅಷ್ಟು ಬರ್ತಾ ಇರಲಿಲ್ಲ. ನಮ್ಮ NS ಪುಟ್ಟವೀರಪ್ಪ ಅಂತ ಕನ್ನಡ ಟೀಚರು, ಅವರು ನಮಗೆ ಅಷ್ಟು ಸ್ಪಷ್ಟವಾಗಿ ಕನ್ನಡ ಅಂತಂದರೆ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ನಮ್ಮ ಟೀಚರ್
NS ಪುಟ್ಟವೀರಪ್ಪ. ಆವತ್ತಿನ ದಿನ ಯಾವುದೇ ಒಂದು ಡ್ರಾಮಾ ಅಥವಾ ಒಂದು ಹಾಡುಗಾರಿಕೆ, ಕುರಿಗಳು ಸಾರ್ ಕುರಿಗಳು ಅಂತಕ್ಕದನ್ನ KS ನಿಸ್ತಾರ್ ಅಹಮದ್ ಅವರು ಬರ್ತಕ್ಕಂಥ ನಮ್ಮ ಮಿತ್ರ ಸೀನು ಜಾರ್ಜ್ ಅವರು ಹಾಡು ಹೇಳಿದರು. ಆ ಒಂದು ಹಾಡಿಗೆ ಪ್ರಥಮ ಬಹುಮಾನ ಪಡೆದರು. ಅಂದರೆ ಅವತ್ತು 93-94ನೇ ಸಾಲಿನಲ್ಲಿ ಅಂದರೆ ಆ ಒಂದು ಬಹುಮಾನ ಇವತ್ತು ಕೊಡ್ತಾ ಇದೆಯೇನೋ ಅನ್ನೋಷ್ಟು ಕಣ್ಣು ಮುಂದೆ ಬಿಂಬಿಸ್ತಾ ಇದೆ. ಆದರೆ 103 ಜನದಲ್ಲಿ ಒಂದು 3 ಜನ 4 ಜನ ಎಕ್ಸ್ಪೈರ್ಡ್ ಆಗಿದ್ದಾರೆ. ಆ ಒಂದು 4 ಜನ ಬಿಟ್ಟು ಇನ್ನು ಮಿಕ್ಕಿದವರು ನಮ್ಮ ಒಂದು ಇನ್ನೂ ಒಂದು ಗ್ರೂಪಲ್ಲಿ ಪ್ರತಿದಿನ ಪ್ರತಿ ಕ್ಷಣಗಳಲ್ಲಿ ಒಂದು ಹಾಗು ಹೋಗು ಒಳ್ಳೆಯದು ಕೆಟ್ಟದಕ್ಕೆ ಸ್ಪಂದಿಸ್ತೀವಿ ಅಂತಂದರೆ ನಮ್ಮ ಟೀಮ್ ಹೊರತು ಇನ್ಯಾರು ಇರಲಾರರು ಅನ್ನೋದನ್ನು ನಾನು ಎಕ್ಸ್ಪರ್ಟಾಗಿ ಒತ್ತಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಒಂದು ಟೀಮ್ನಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೊಳ್ಳೆ ಆಫೀಸರ್ಗಳಾಗಿದ್ದಾರೆ. ಆ ಆಫೀಸರ್ಗಳನ್ನು ಭೇದ ಭಾವ ಇಲ್ಲದೇ ನಾವೆಲ್ಲ ಒಂದು ಇವತ್ತು ಕೂತ್ಕೊಂಡ್ರು ನಾವು ನಮ್ಮ ವಿದ್ಯಾರ್ಥಿಗಳು ನಾವು ಪಾಠ ಕಲಿಯುವಾಗ ಯಾವ ಥರ ಇದ್ವಿ ಅದೇ ಥರ ಇದ್ದಾರೆ. ಡಾಕ್ಟ್ರೇಟ್ ಪಡೆದಿರೋರು ಇದ್ದಾರೆ. ಅದಲ್ಲದೆ ಅಗ್ರಿಕಲ್ಚರ್ನಲ್ಲಿ ಸಾಮಾನ್ಯ ಬಹುಮಾನಗಳೆಲ್ಲ ಪಡೆದಿದ್ದೀವಿ. ಅವರವರೇ ವೃತ್ತಿನಲ್ಲಿ ಅವರವ್ರದ್ದೇ ಒಂದು ಸ್ಟೇಟಸ್ಗಳಿದೆ. ಆ ಸ್ಟೇಟಸ್ ನಮ್ಮ ಮುಂದೆ ಯಾವುದೂ ಇಲ್ಲ. ನಮ್ಮ ಸ್ನೇಹದ ಮುಂದೆ ಆ ಸ್ಟೇಟಸ್ಗಳು ಏನೂ ಇಲ್ಲ. ನಮ್ಮ ಮಿತ್ರರು ತುಂಬ ದೊಡ್ಡ ಕಲಾವಿದರು. ಆ ಕಲಾವಿದ ಅಂತಕ್ಕಂಥ ಬಿಟ್ಟು ಬಾರೋ ಹೋಗೋ ಅನ್ನೋ ಮಟ್ಟಕ್ಕಿದೆ. ಅವ್ರು ಸರಿಸಮ ಕೂತ್ಕೊಳ್ಳೋದಕ್ಕೆ ಕೆಲವೊಬ್ಬರು ಯೋಚನೆ ಮಾಡ್ತಾರೆ. ಆದರೆ ಇವತ್ತು ನಮ್ಮ ವಿಶ್ವಾಸದ ಸ್ನೇಹಿತದಲ್ಲಿ ನಮ್ಗೆ ಅದು ಅನ್ಸೋದೇ ಇಲ್ಲ. ಖಂಡಿತ ಬರ್ತಾಗಿರುತ್ತೆ. ಆ ಒಂದು ಹೆಜ್ಜೆನ ಪ್ರತಿ ಹೆಜ್ಜೆನ ಇವತ್ತು ಮುಂದೆವರೆಗೂ ನಾನು ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ಆಸೆ. ಅಷ್ಟು ಜನ ಒಟ್ಟಿಗೆ ಇರೋದು ಬಹಳ ಕಡಿಮೆ. ಸ್ಕೂಲ್ ಡೇಸ್ದು ರಿಯೂನಿಯನ್ ಮಾಡಿದಾಗ ಸಿಗ್ತಾರೆ. ಎಲ್ಲರೂ ಈ ರೀತಿ ನಿರಂತರವಾಗಿ ಸಂಪರ್ಕದಲ್ಲಿರೋದು, ಇಡೀ ಬ್ಯಾಚು 100-104 ಜನ ಇದ್ದವರು ಅಷ್ಟೂ ಜನ ಸಂಪರ್ಕದಲ್ಲಿರೋದು ಇದೆಯಲ್ಲ ಬಹಳ ಕಡಿಮೆ, ಬಹಳ ವಿರಳಾತಿ ವಿರಳ ಅಂತ ನನ್ನ ಖಂಡಿತವಾಗ್ಲೂ ಅನಿಸುತ್ತೆ. ಬಹುಶಃ ನಿಮಗೂ ಹಾಗೆ ಅನಿಸಿರುತ್ತೆ. ಸೊ ಗೆಳೆಯರು ಮಿತ್ರ ಸರ್ದು ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ನಾವೆಲ್ಲ ಸಿನಿಮಾನ ನೋಡಿ ಮೆಚ್ಚಿದ್ವಿ. ಈಗ ನಮ್ಮ ಗಡಿಯನ್ನು ದಾಟಿ ಕರ್ನಾಟಕದ ಆಚೆಗೆ ತಮಿಳ್ನಾಡಿನಲ್ಲಿ ರಾಗ ಸಿನಿಮಾ ರಾಗಂ ಹೆಸರಿನಲ್ಲಿ ರಿಲೀಸ್ ಆಗ್ತಿದೆ. ಸಂಕ್ರಾಂತಿ ಸಂದರ್ಭದಲ್ಲಿ ನಮ್ಮ ಡೈಲಿ ಮಾಧ್ಯಮಕ್ಕೆ ಇದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯುಗಾದಿ ಸಂದರ್ಭಕ್ಕೆ ತಮಿಳ್ನಾಡಿನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಯುಗಾದಿ, ಹೊಸ ವರ್ಷ, ಹೊಸ ಚೈತನ್ಯ, ಹೊಸ ಹುರುಪು, ಎಲ್ಲ ಹೊಸತು ನಮಗೆ ವಿಶೇಷವಾಗಿ. ಸೊ ಅದೆಲ್ಲವೂ ಕೂಡ ಬರಲಿ. ಸೊ ರಾಗಂ ಮೂಲಕ ಈ ಸಕ್ಸಸ್ ಏನು ನಿರೀಕ್ಷೆ ಇತ್ತು ಅದು ದೊಡ್ಡ ಮಟ್ಟದಲ್ಲಿ ಸಿಗಲಿ ಅನ್ನೋದು ನಮ್ಮ ಆಶಯ. ಸರ್ ಎಲ್ರಿಗೂ ನಿಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಿಮ್ಮ ಗೆಳೆಯರಿಗೆ ಬಹಳ ನನಗೆ ಖುಷಿ ಆಯಿತು. ಸೊ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು. ರಾಗಂ ಬಗ್ಗೆ ಹೇಳ್ತಾ ರಿಯೂನಿಯನ್ ಬಗ್ಗೆ ಹೇಳಿದರು. ಆ ರಿಯೂನಿಯನ್ ವಿಡಿಯೋವನ್ನು ನೀವು ನಮ್ಮ ಡೈಲಿ ಮಾಧ್ಯಮದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನೋಡ್ತೀರಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ. ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.